ಬಿಸಿ ಬಿಸಿಯಾಗಿರುವಂತಹ ಜವಳಿಕಾಯಿ ಪಲ್ಯ, ಅದ್ರ ಜೊತೆ ಮಲೆನಾಡು ಸೈಡ್ ಮಾಡೋವಂತಹ ಅಕ್ಕಿ ರೊಟ್ಟಿ, ಸೌದೆ ಒಲೆ ಮೇಲೆ ಮಾಡ್ತಾಯಿದ್ರು. ಅದ್ರ ಘಮ ಪರಿಮಳ 4 ಮನೆ ಹೋಗಬೇಕು ಹಂಗಿರ್ತಾ ಇತ್ತು. ತುಂಬಾ ರುಚಿಯಾಗಿರುವಂತಹ ತರಕಾರಿ ಇದು. ಪರ್ಸ್ನಲಿ ನನಗೆ ಜವಳಿಕಾಯಿ ಅಂದರೆ ತುಂಬಾ ಇಷ್ಟ. ಅದರಲ್ಲಿ ಮಾಡಿದಂತಹ ಸಾಂಬಾರಾಗಲಿ ಅಥವಾ ಪಲ್ಯ ಆಗಲಿ ತುಂಬಾ ರುಚಿಯಾಗಿರುತ್ತೆ. ನಾನಿವತ್ತು ಈ ಪಲ್ಯನ ಚಪಾತಿ ಜೊತೆ ಮಾಡಿದ್ದೆ, ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಟ್ರೈ ಮಾಡಿ ನೋಡಿ. ತುಂಬ ಹೆಲ್ತ್ ಬೆನಿಫಿಟ್ ಇರುವಂತಹ ತರಕಾರಿ ಇದು. ಇವಾಗ ಈ ಜವಳಿಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಜವಳಿಕಾಯಿ ಪಲ್ಯ ಮಾಡೋದಕ್ಕೆ 1/4 kg ಜವಳಿಕಾಯಿ ತೊಗೊಂಡಿದ್ದೀನಿ. ಮೊದಲಿಗೆ ಜವಳಿಕಾಯಿಯನ್ನು ಚೆನ್ನಾಗಿ ಸೋಸ್ಕೊಂಡು ತೊಳ್ಕೊಂಡು ಈ ರೀತಿ ಹೆಚ್ಚಿಟ್ಕೋಬೇಕು. ಇವಾಗ ಒಂದು ಬಾಣಲಿ ಒಲೆ ಮೇಲೆ ಇಟ್ಟು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಚೆನ್ನಾಗಿ ಕಾದ ನಂತರ ಹೆಚ್ಚಿಟ್ಕೊಂಡಂತಹ ಜವಳಿಕಾಯಿನ ಹಾಕಿ ಒಂದು ಹೈ ಫ್ಲೇಮಲ್ಲಿ ಚೆನ್ನಾಗಿ ಜವಳಿಕಾಯಿನ ಹುರ್ಕೋಬೇಕು. ಜವಳಿಕಾಯಿನ ಚೆನ್ನಾಗಿ ಹುರ್ಕೊಂಡ್ರೆ ನಾವು ಎಕ್ಸ್ಟ್ರಾ ಬೇಯಿಸೋದೇನು ಬೇಡ, ಪಲ್ಯ ಬೇಗ ಆಗ್ಬಿಡುತ್ತೆ. ಈ ಜವಳಿಕಾಯಿಗೆ ಕೆಲವೊಂದು ಕಡೆ ಎಲ್ಲ ಗೋರಿಕಾಯಿ ಅಂತ ಕರೀತಾರೆ, ಕೆಲವೊಂದು ಕಡೆ ಚೌಳಿಕಾಯಿ ಅಂತಲೂ ಕೂಡ ಅಂತಾರೆ. ನಮ್ಮ ಸೈಡೆಲ್ಲ ಜವಳಿಕಾಯಿ ಅಂತ ಕರಿತೀವಿ. ನೀವು ಯಾವ ರೀತಿ ಕರಿತೀರಾ ಅಂತಂದು ಕಮೆಂಟ್ ಮೂಲಕ ತಿಳಿಸಿ. ಈ ಜವಳಿಕಾಯಿ ಪಲ್ಯ ಮಾಡ್ಬೇಕಾದ್ರೆ ಎಲ್ಲ ನನಗೆ ನಮ್ಮ ಅಮ್ಮನ ಜೊತೆ ಹೊಲದಲ್ಲಿ ಹೋಗಿ ಜವಳಿಕಾಯಿ ಕಿತ್ಕೊಂಡು ಬಂದದ್ದು ನೆನಪಿ ಬರ್ತಾ ಇರುತ್ತೆ. ನಮ್ಮ ಮನೆಯಲ್ಲಿ ಹತ್ತಿ ಬೆಳೀತಾ ಇದ್ವಿ. ಹತ್ತಿ ಹಾಕಿದಾಗ ಮಧ್ಯೆ ಒಂದೊಂದು ಗಿಡ ಹುಟ್ಟಿರ್ತಿರ್ಲಿಲ್ಲ. ಅಂಥ ಕಡೆಯಲ್ಲೆಲ್ಲ ನಮ್ಮಮ್ಮ ಈ ಥರ ಜವಳಿಕಾಯಿನ ಗಿಡ, ಬೀನ್ಸಿನ ಗಿಡ, ಬೆಂಡೆಕಾಯಿ ಗಿಡ, ಟೊಮೊಟೊ ಈ ಥರದ್ದೆಲ್ಲ ಹಾಕಿರ್ತಾಯಿದ್ರು. ಸೈಡಲ್ಲೆಲ್ಲ ಸೌತೆ ಬಳ್ಳಿ, ಹೀರೆಕಾಯಿನ ಬಳ್ಳಿ ಎಲ್ಲ ಹಾಕ್ತಾಯಿರ್ತಾಯಿದ್ರು. ನಮಗೆ ರಜೆ ಇದ್ದಾಗೆಲ್ಲ ಸ್ಯಾಟರ್ಡೆ ಸಂಡೇ ಅವಾಗೆಲ್ಲ ಕರ್ಕೊಂಡೋಗಿ ಎಲ್ಲೆಲ್ಲ ಹಾಕಿರ್ತಾಯಿದ್ರು ಅವೆಲ್ಲ ತರಕಾರಿನೆಲ್ಲ ಕಿತ್ಕೊಂಡು ಬರ್ತಾಯಿದ್ವಿ. ಒಂದು ವಾರಕ್ಕೆ ಫುಲ್ಲು ತರಕಾರಿ ಆಗಿರೋದು ಅದೆಲ್ಲ ತುಂಬಾ ಖುಷಿ ಕೊಡ್ತಾ ಇರುತ್ತೆ ಇವಾಗೆಲ್ಲ ನೆನೆಸ್ಕೊಂಡ್ರೆ. ಇದ್ರ ಜೊತೆ ಇಲ್ಲಿ ಸೌದೆ ಒಲೆ ಅಂತಲೂ ಕೂಡ ಹೇಳಿದೆ. ನಮ್ಮದು ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ಮನೆಯಲ್ಲಿ ಬೆಳಗ್ಗೆನೇ ಒಂದು 20 ಜನ ಆಗ್ತಾಯಿದ್ವಿ. ಎಲ್ರಿಗೂ ಕೂಡ ಗ್ಯಾಸ್ನಲ್ಲಿ ಅಡುಗೆ ಆಗ್ತಾಯಿರಲಿಲ್ಲ. ಹಾಗಾಗಿ 1-2 ಒಲೆ ಮೇಲೆ ಅಡುಗೆ ಮಾಡ್ತಾಯಿದ್ರು. ಒಂದು ಒಲೆ ಮೇಲೆ ರೊಟ್ಟಿ ಮಾಡ್ತಾಯಿದ್ರು, ಇನ್ನೊಂದು ಒಲೆ ಮೇಲೆ ಪಲ್ಯ ಮಾಡ್ತಾಯಿದ್ರು. ಒಂದು ಕೊಣಗೆ ಅಂತ ಬರುತ್ತೆ ಊರ ಕಡೆಯಲ್ಲೆಲ್ಲ, ಆ ಕೊಣಗೆಗೆ ಅನ್ನ ಹಾಕ್ಕೊಂಡು ಹಿಟ್ಟು ಹಾಕಿ ಚೆನ್ನಾಗಿ ನಾದಿ ಅದರಲ್ಲಿ ಕೈ ರೊಟ್ಟಿ ಮಾಡ್ತಾಯಿದ್ರು. ಒಂದು ಒಲೆ ಮೇಲೆ ಈ ಥರ ಪಲ್ಯ ಮಾಡ್ತಾಯಿದ್ರು. ಅದನ್ನೆಲ್ಲ ನೆನೆಸ್ಕೊಂಡ್ರೆ ಇವಾಗ ನಾವು ಸುಮ್ಮನೆ ಊಹೆ ಮಾಡ್ಕೊಳ್ತೀವೇನೋ ಅಂತ ಅನ್ನಿಸ್ತಾ ಇರುತ್ತೆ. ಇವಾಗೆಲ್ಲ 2, 3, 4 ಇದ್ದರೆ ಹೆಚ್ಚಾಯಿತು. ಅವಾಗಿಂದೆಲ್ಲ ನೆನೆಸ್ಕೊಂಡ್ರೆ ತುಂಬಾ ಖುಷಿ ಕೊಡುತ್ತೆ. ಸಾಮಾನ್ಯವಾಗಿ ಹಳ್ಳಿ ಕಡೆ ಎಲ್ಲ ಹೋದರೆ ಇದೇ ರೀತಿ ವಾತಾವರಣ ನೋಡಿರ್ತೀವಿ. ಜಾಯಿಂಟ್ ಫ್ಯಾಮಿಲಿ ಎಲ್ಲ ಕಡಿಮೆ ಆದರೂ ಕೂಡ ಎಲ್ಲೋ ಒಂದು ಕಡೆ ಹಳ್ಳಿ ಜೀವನ ಅಷ್ಟೇ ಕಷ್ಟ ಕೂಡ ಇರುತ್ತೆ. ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇವಾಗ ಈ ರೀತಿ ಹುರ್ಕೊಂಡ್ರೆ ಸಾಕಾಗುತ್ತೆ. ನಂತರ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಚೆನ್ನಾಗಿ ಕಾದ ನಂತರ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ನಂತರ 1 ಗಡ್ಡೆಯಷ್ಟು ಸಣ್ಣಗೆ ಹೆಚ್ಚಿದಂತಹ ಈರುಳ್ಳಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, 1 ಕಡ್ಡಿಯಷ್ಟು ಕರಿಬೇವು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಸಣ್ಣ ಹೆಚ್ಚಿದಂತಹ ಒಂದು ಟೊಮೊಟೊ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೊಟೊ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ಸ್ವಲ್ಪ ಗ್ರೇವಿ ಕೂಡ ಚೆನ್ನಾಗಿ ಬರುತ್ತೆ. ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಹುರಿದಿಟ್ಕೊಂಡಂತಹ ಜವಳಿಕಾಯಿನೂ ಹಾಕಿ ಒಂದ್ಸಲ ಚೆನ್ನಾಗಿ ಒಗ್ಗರಣೆ ಜೊತೆ ಮಿಕ್ಸ್ ಮಾಡಿ, ನಂತರ ನಮಗೆ ಪಲ್ಯ ಯಾವ ರೀತಿ ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಕೋಬೇಕು. ಪಲ್ಯ ಒಂದು ಸ್ವಲ್ಪ ಗ್ರೇವಿ ಥರ ಬೇಕಂದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೋಬೇಕು. ನಾವು ಡ್ರೈ ಮಾಡ್ಕೊಳ್ತೀವಿ ಅಂದರೆ ಸ್ವಲ್ಪ ಸೇರಿಸಿದ್ರೆ ಸಾಕಾಗುತ್ತೆ. ನಂತರ ರುಚಿ ತಕ್ಕಷ್ಟು ಉಪ್ಪು, 3-4 ಟೇಬಲ್ ಸ್ಪೂನ್ ಆಗೋಷ್ಟು ಹುಣಸೆ ಹುಳಿ, 1/4 ಬಟ್ಲಷ್ಟು ತುರಿದಿರೋ ಅಂತಹ ತೆಂಗಿನಕಾಯಿನೂ ಕೂಡ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಒಂದು ತಟ್ಟೆ ಮುಚ್ಚಿ 3-5 ನಿಮಿಷಗಳ ಕಾಲನ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು. ಮೊದಲಿಂದ ನಾವು ಈ ರೀತಿ ಉಪ್ಪು ಹುಳಿ ಖಾರ ಹಾಕೋದ್ರಿಂದ ತರಕಾರಿ ಉಪ್ಪು ಹುಳಿ ಖಾರ ಎಳ್ಕೊಂಡು ತುಂಬಾ ರುಚಿಯಾಗಿ ಬರುತ್ತೆ ಪಲ್ಯ. ಜೊತೆಯಲ್ಲಿ ನಾವೇನೇ ಟೊಮೊಟೊ ಹಾಕಿದರೂ ಕೂಡ ಸ್ವಲ್ಪ ಮಟ್ಟಿಗೆ ಹುಣಸೆ ರಸ ಹಾಕಿದಾಗ ಪಲ್ಯದ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಜವಳಿಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. ನಂತರ ಫ್ಲೇಮ್ನ ಕಡಿಮೆ ಮಾಡಿ 1 ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡರು, ಇದ್ರ ಜೊತೆಯಲ್ಲಿ 1-2 ಟೇಬಲ್ ಸ್ಪೂನಷ್ಟು ಪಲ್ಯದ ಪೌಡರು, ರುಚಿಗೆ ಸ್ವಲ್ಪನೇ ಬೆಲ್ಲ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ನಮಗೆ ಪಲ್ಯ ಗ್ರೇವಿ ಥರ ಬೇಕು ಅಂದರೆ ಸ್ವಲ್ಪ ನೀರು ಸೇರಿಸ್ಕೋಬೋದು, ಡ್ರೈ ಆಗೇ ಬೇಕು ಅಂದರೆ ಇಷ್ಟೇ ಸಾಕಾಗುತ್ತೆ. ನಿಮ್ಮ ಮನೆಯಲ್ಲಿ ಯಾವ ಸಾಂಬಾರು ಪುಡಿ ಇದೆಯೋ ಅದನ್ನೇ ಹಾಕಿ, ಅದ್ರ ಜೊತೆಯಲ್ಲಿ ನಾವು ಪಲ್ಯದ ಪೌಡ್ರು ಹಾಕೋದ್ರಿಂದ ಒಳ್ಳೆ ರುಚಿ ಕೊಡುತ್ತೆ. ಈ ಪಲ್ಯದ ಪುಡಿ ಅಂತಂದರೆ ಹುಚ್ಚೆಳ್ಳನ್ನು ಹುರ್ಕೊಂಡು ಮಾಡ್ತೀವಲ್ಲ ಆ ಪುಡಿಗೆ ಪಲ್ಯದ ಪುಡಿ ಅಂತ ಹೇಳ್ತಾರೆ. ಅದು ನಾವು ಮಾಡಿ ಒಂದು ಡಬ್ಬಿಲಿ ಇಟ್ಕೊಂಡ್ರೆ ಈ ಥರದ ಪಲ್ಯಗಳಿಗೆಲ್ಲ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ.
ಕೊನೆಯಲ್ಲಿ ಸಣ್ಣಗೆ ಹೆಚ್ಚಿದಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಒಂದು ತಟ್ಟೆ ಮುಚ್ಚಿ ಒಂದು 5 ನಿಮಿಷಗಳ ಕಾಲ ನಾವು ಒಂದು ಮೀಡಿಯಮ್ ಫ್ಲೇಮಲ್ಲಿ ಪಲ್ಯನ ಕುದಿಸ್ಕೊಂಡ್ರೆ ರುಚಿಯಾಗಿರುವಂತಹ ಜವಳಿಕಾಯಿನ ಪಲ್ಯ ರೆಡಿಯಾಗುತ್ತೆ. ಇವಾಗ ಬಿಸಿ ಬಿಸಿಯಾಗಿರುವಂತಹ ರುಚಿಯಾದಂತಹ ಜವಳಿಕಾಯಿನ ಪಲ್ಯ ರೆಡಿಯಾಗಿದೆ. ರೊಟ್ಟಿ ಜೊತೆ ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ಇವತ್ತು ಚಪಾತಿ ಜೊತೆ ಪಲ್ಯ ಮಾಡಿದ್ವಿ, ತುಂಬಾ ಚೆನ್ನಾಗಾಗಿತ್ತು. ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ. ವೇದ ಜನನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಥ್ಯಾಂಕ್ ಯು, ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.